ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಬಂದು ಫ್ಲಾಟ್ ಲೋಡ್ ಸ್ಟಿಚ್ ನೋಡಿದ್ವಿ. ಈ ಕ್ಲಾಸಲ್ಲಿ ನಾವು ಲೀಫ್ ಫಿಲ್ಲಿಂಗ್ ಸ್ಟಿಚ್ ನೋಡ್ತಾ ಇದ್ದೀವಿ. ಲೀಫ್ ಫಿಲ್ಲಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟಿಚ್. ಓಕೆ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಬ್ಲೌಸಲ್ಲಿ ನಾನು ಹೇಳೋದು ವೆರಿ ಇಂಪಾರ್ಟೆಂಟ್ ಅನ್ನೋದಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೀವು ಎಲ್ಲ ಸ್ಟಿಚ್ ನಾವು ಇವಾಗ ಎದ್ದ ತಕ್ಷಣ ನಾವು ಬ್ಲೌಸೆಲ್ಲ ವರ್ಕ್ ಮಾಡಿದ್ರೆ ನಿಮಗೆ ಏನೇನು ಕ್ಲಾಸಲ್ಲಿ ಏನೇನು ಸ್ಟಿಚಸ್ ಇದೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನಾನು ಎಲ್ಲ ಸ್ಟಿಚ್ಚು ಪ್ರಾಪರಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾವು ಥಿಯರಿ ಒಳಗೆ ಹೋಗೋಕ್ಕೆ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದೆ ಲೈಕ್ ಕೊಡಿ. ಹಾಗೆ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಹೆಸರು ನಿಮ್ಮ ಊರು ಹಾಕಿ ವಾಟ್ಸಪ್ ಮಾಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಚಿಕ್ಕದಾಗಿ ಒಂದು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಓಕೆ, ಇವಾಗ ಲೀಫ್ ಹಾಕಿದ್ದೀವಿ. ಲೀಫ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಎರಡಾಗಿ ಡಿವೈಡ್ ಮಾಡಿ ಇಲ್ಲಿ ಸ್ವಲ್ಪ ಕೆಳಗೆ ಬಂದುಬಿಟ್ಟು ಪಂಚ್ ಮಾಡಿ ಥ್ರೆಡ್ ತೆಗೀರಿ. ಓಕೆ, ಅದನ್ನ ಹಾಗೆ ಕೆಳಗೆ ಎಳೆದು ಒಂದು ಲಾಕ್. ಓಕೆ, ತಿರ್ಗಾ ಅಗೇನ್ ರೈಟಲ್ಲಿ ಒಂದು ತೆಗೆದು ಚೈನ್ ಹಾಕಿ ಕೆಳಗೆ ಲಾಕ್. ಲೈನ್ ಡಿವೈಡ್ ಮಾಡಿದ್ದೀವಿ, ಆ ಡಿವೈಡ್ಗೆ ಆಪೋಸಿಟಲ್ಲಿ ಬರಬೇಕು. ಆ ಥರ ಹಾಕಿದ್ರೆ ನಿಮ್ಗೆ ಒಂದು ಎಂಬೋಸ್ಡ್ ಫಿಲ್ಲಿಂಗಾಗಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಲಾಕ್, ತಿರ್ಗಾ ಚೈನ್ ಹಾಕ್ತೀರಾ, ಹಾಗೆ ಕ್ರಾಸಾಗಿ ತಂದು ಒಂದು ಲಾಕ್ ಹಾಕ್ತೀರಾ. ಓಕೆ, ತಿರ್ಗಾ ಚೈನ್ ಹಾಕ್ತೀರಾ, ಈ ಕಡೆ ಲೈನ್ ಪಕ್ಕದಲ್ಲಿ ಒಂದು ಲಾಕ್. ಇದೇ ಪ್ರೊಸೀಜರಲ್ಲಿ ನೀವು ವರ್ಕ್ ಮಾಡಬೇಕು. ಲಾಸ್ಟ್ ಪ್ಲೇ ಸ್ಟಿಚ್ ನೋಡಿದ್ವಿ. ಪ್ಲೇ ಸ್ಟಿಚಲ್ಲಿ ನಾವು ಹೇಗೆ ನೋಡಿದ್ವಿ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೋಡಿದ್ವಿ. ನೋಡಿ ಈ ಥರ. ಸೊ ಈ ಥರ ನಾವು ಪ್ಲೇ ಸ್ಟಿಚ್ಚಲ್ಲಿ ನೋಡಿದ್ದು ಈ ಥರ ಸ್ಟಿಚ್ಚು. ಇದನ್ನು ನೀವೇನು ಮಾಡಿದ್ದೀರಾ ಅಂದರೆ ಫಿಲ್ಲಿಂಗಾಗಿ ಕೊಡ್ತಾಯಿದ್ದೀರಾ. ಓಕೆ, ಇವಾಗ ನಾನು ಲೀಫಲ್ಲಿ ಒಂದು ಮಾಡಿ ತೋರಿಸ್ತೀನಿ, ನೀವು ಅದೇ ಥರ ಮಾಡಬೇಕು, ಚೆನ್ನಾಗಿ ಮಾಡಿ. ಓಕೆ, ನಾವು ಈ ಥರ ಫಿಲ್ಲಿಂಗಾಗೇ ಬರೋದು. ಓಕೆ, ಸೊ ಹತ್ರ ಫಿಲ್ಲಿಂಗ್ ಅಂದರೆ ಗೊತ್ತಾಗುತ್ತೆ. ಇವಾಗ ಹತ್ರ ಕೊಡಬೇಕು. ಈ ಥರ ಲಾಕ್ ಕ್ರಾಸಾಗಿ ಬಂದು ಕೊಡಬೇಕು. ಆ ಲೈನ್ ಪಕ್ಕದಲ್ಲಿ ಬಂದು ಲಾಕ್ ಕೊಡಬೇಕು. ಓಕೆ, ಈ ಥರ ನೀವು ಮಾಡ್ತಾಯಿದ್ರೆ ನಿಮಗೆ ಎಂಬೋಸ್ಡ್ ಫಿಲ್ಲಿಂಗಾಗಿ ಸಿಗುತ್ತೆ. ಆಮೇಲೆ ಎಲ್ಲ ವರ್ಕ್ ಮಾಡೋದ್ರಿಂದ ಔಟ್ಲೈನ್ ಬಂದು ನೀವು ಚೈನು, ಬೀಡ್ಸು ಏನು ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಯಾವ ಥರ ಅಂತ. ನೀವು ಅದೇ ಥರ ನೀವು ವರ್ಕ್ ಮಾಡಿ. ಬೀಡ್ಸ್ ಕ್ಲಾಸ್ ಬರುತ್ತೆ ನೆಕ್ಸ್ಟಲ್ಲಿ. ಓಕೆ, ಈ ಥರ ನಾವು ಒಂದು ಲೀಫ್ ಹಾಕಿ ಇಟ್ಟಿದ್ದೀನಿ ನೋಡಿ. ಸೊ ನೀವು ಹಾಕ್ಕೊಂಡು ಇದರಲ್ಲಿ ನೋಡಿ, ಇವಾಗ ಚೈನ್ ಕೊಡಿ. ಲೀಫ್ ಫುಲ್ಲು ನೀವು ಚೈನ್ ಕೊಡಿ. ನೀವು ಫಿಲ್ಲಿಂಗಾಗಿ ಔಟರ್ ಲೈನಾಗಿ ಕೊಡ್ತಾ ಇರೋದ್ರಿಂದ ಸಣ್ಣದಾಗಿ ಚೈನ್ ಹಾಕ್ಕೊಳ್ಳಿ. ತುಂಬ ದೊಡ್ಡದಾಗಿ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಯಾವಾಗಲೂ ನಾವು ಚೈನ್ ಹಾಕಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ಹಾಕ್ಕೊಂಡು ಹೋಗಬೇಕು. ಓಕೆನಾ? ಸೊ ಚಿಕ್ಕದಾಗಿ ನೀವು ಚೈನ್ ಹಾಕ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ. ನೀವು ಕೇಳೋ ಕ್ವಶನ್ ಇನ್ನೊಬ್ರಿಗೂ ಯೂಸ್ ಆಗುತ್ತೆ. ಸ್ಟೂಡೆಂಟ್ಸು ಕಮೆಂಟ್ಸಲ್ಲಿ ಕೇಳಿ, ಅದನ್ನು ಇನ್ನೊಬ್ರಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಊರು, ನಿಮ್ಮ ಹೆಸರು ಹಾಕಿ ಕಳಿಸಿ. ಓಕೆ, ಸೊ ಈ ಥರ ನೀವು ಔಟರ್ ಲೈನ್ ಫುಲ್ ಕೊಡಬೇಕು. ಕೊಟ್ಟು ನೋಡೋಣ. ಓಕೆ, ನೋಡಿ ಈ ಥರ ಔಟರ್ ಲೈನ್ ಕೊಡಿ. ಔಟರ್ ಲೈನ್ ಕೊಟ್ಟು ಸೆಂಟ್ರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಬರಬೇಕಲ್ವ, ಅದಕ್ಕೆ ಸೆಂಟ್ರಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ನಾವು ಒಳಗೆ ಎಂಟ್ರಿ ಕೊಡ್ತೀವಿ. ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಇವಾಗ ನಾವು ಬಟನ್ ಹೋಲ್ ಸ್ಟಿಚ್ ನೋಡಿದ್ವಲ್ಲ, ಸೊ ಅದೇ ಥರನೇ ನಾವು ಇನ್ನರ್ ಲೈನಲ್ಲ ಔಟರ್ ಲೈನಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತಲೇ ಈ ಕ್ಲಾಸಲ್ಲೇ ನಾನು ಹೇಳ್ಕೊಡ್ತೀನಿ. ನೀವು ಎರಡು ಫಾಲೋ ಮಾಡಿ. ಅದೇ ನೀವು ಮೈನ್ ಇವಾಗ ಮಾಡ್ತಾ ಇರೋದೇ ನೀವು ಚೆನ್ನಾಗಿ ವರ್ಕ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ನಾವು ಔಟ್ಲೈನ್ ಕೊಟ್ಟು ಆದಮೇಲೆ ವರ್ಕ್ ಮಾಡಬೇಕಾದ್ರೆ ಚೆನ್ನಾಗಿರಲ್ಲ. ಓಕೆ, ಥ್ರೆಡ್ ತೆಗಿತೀರಲ್ವ, ಥ್ರೆಡ್ ತೆಗಿವಾಗ ನಿಮಗೆ ಥ್ರೆಡ್ ಬಂದು 2-3 ಹಾಕಿ ಬರುತ್ತೆ. ಓಕೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಥರ ಬಂದರೆ ಅದರಲ್ಲೇ ಕಂಟಿನ್ಯೂ ಮಾಡಬೇಡಿ. ಓಕೆ, ಆ ಥ್ರೆಡ್ನ ಕಟ್ ಮಾಡಿ ಎಷ್ಟವರೆಗೂ ಅದು ಡಬಲಾಗಿ ಬಂದಿದೆಯೋ ಅದನ್ನು ಕಟ್ ಮಾಡಿ ತೆಗ್ಬಿಟ್ಟು ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಇವಾಗ ನಾವು ಪಂಚ್ ಮಾಡಿದ್ವಿ, ಅಲ್ಲಿ ನಿಂಗೆ ಹೋಲ್ ಕಾಣಿಸ್ತಾ ಇದ್ದರೆ ಈ ಥರ ನೀಡನ್ನು ಬ್ಯಾಕ್ ಸೈಡ್ ತಿರುಗಿಸಿ ಅದಕ್ಕೆ ಈ ಥರ ಉಜ್ಜಿದ್ರೆ ನಿಮಗೆ ಆ ಮಾರ್ಕ್ ಕಾಣಿಸಲ್ಲ, ಆ ಹೋಲ್ಸು ನಿಮ್ಗೆ ಕಾಣಿಸಲ್ಲ. ಈ ಥರನೇ ಒಂದೊಂದು ಟೆಕ್ನಿಕ್ಕಾಗಿ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಮಿಸ್ಟೇಕ್ಸ್ ಅಲ್ಲ. ಓಕೆ,
ನೋಡಿ ಈ ಥರ ಆ ನಿಯರೆಸ್ಟ್ ಚೈನ್ ಹಾಕಿದ್ದೀರಲ್ಲ ಅದ್ರ ಪಕ್ಕನೇ ನೀವು ಪಂಚ್ ಮಾಡಿ ಥ್ರೆಡ್ನ ಹಾಗೆ ಕೆಳಗೆ ಎಳೀರಿ, ಎಳೆದು ಒಂದು ಲಾಕ್. ಓಕೆ, ಆ ಲೈನ್ ಮೇಲೆ ಲಾಕ್ ಮಾಡ್ಕೊಂಡು ಹೋಗೋದು ಒಂದು ಲೀಫ್ ಫಿಲ್ಲಿಂಗ್ ಇದೆ, ಅದು ನೆಕ್ಸ್ಟ್ ನೋಡೋಣ ನಾವು. ಓಕೆ, ಸೊ ನೋಡಿ ಸೈಡಿಂದ ಲೆಫ್ಟು ರೈಟು ಇದೇ ಥರ ಕಂಟಿನ್ಯೂ ಮಾಡಬೇಕು. ಈ ಕಡೆ ಬರುವಾಗ ನೀವು ಆಪೋಸಿಟಲ್ಲಿ ಹೋಗಿ ಲಾಕ್ ಮಾಡಬೇಕು. ಓಕೆ, ಇವಾಗ ನೋಡಿ ಥ್ರೆಡ್ ತಗೊಂಡು ಹೋಗ್ತಾ ಇದ್ದೀರಾ, ಆ ಲೈನ್ ಪಕ್ಕದಲ್ಲಿ ನೀವು ಲಾಕ್ ಮಾಡಬೇಕು. ಆ ಲೈನ್ ಮೇಲೆ ಲಾಕ್ ಮಾಡೋದು ಒಂದು ಲೀಫ್ ಇದೆ, ನಾನು ಅದನ್ನು ಹೇಳ್ಕೊಡ್ತೀನಿ. ಸೊ ಪಂಚ್ ಮಾಡಿ ಹಾಗೆ ಥ್ರೆಡ್ನ ಎಳೀರಿ, ಈ ಕಡೆ ಲೈನ್ ಪಕ್ಕದಲ್ಲಿ ಲಾಕ್ ಕೊಡಿ. ನಿಯರೆಸ್ಟಾಗಿ ಚೈನ್ ಕೊಡಿ, ಆವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಲೀಫ್ ಫಿಲ್ಲಿಂಗ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ಓಕೆ, ನೀವು ವರ್ಕ್ ಮಾಡುವಾಗ ಇಂಟ್ರೆಸ್ಟಿಂದ ವರ್ಕ್ ಮಾಡಿ. ಅಯ್ಯೋ ಕ್ಲಾಸಿಗೆ ನಾವು ಸೆಂಡ್ ಮಾಡಬೇಕು, ಬೇಗ ಮಾಡೋಣ ಅಂಥದ್ದೆಲ್ಲ ಬೇಡ. ಟೈಮ್ ತಗೊಂಡು ನಿಧಾನಕ್ಕೆ ವರ್ಕ್ ಮಾಡಿ ಸ್ಟೂಡೆಂಟ್ಸ್. ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅನ್ನೋದು ನನ್ನ ಕಮೆಂಟ್ಸ್ ಮಾಡಿ. ನೋಡಿ ಈ ಥರ ಪಕ್ಕನೇ ಬರಬೇಕು ಫಿಲ್ಲಿಂಗ್, ಆವಾಗ ಆ ಫಿಲ್ಲಿಂಗ್ ಬಂದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಓಕೆಪ್ಪ, ಇವಾಗ ಥ್ರೆಡ್ ಹಾಕ್ತಾ ಬರ್ತಾ ಇದ್ದೀವಿ. ಸಿಂಗಲ್ ಥ್ರೆಡ್ ಬಂದರೆ ನೀವೇನು ಮಾಡ್ತೀರಾ ಅಲ್ವಾ, ಆವಾಗ ನೀವೇನು ಮಾಡಬೇಕಂದ್ರೆ ಅದನ್ನು ಎಳಿಬೇಕು, ಕೆಳಗೆ ಎಳೆದ್ಬಿಟ್ಟು ಆಮೇಲೆ ನೀವು ಇವಾಗ ನೋಡಿ ಸಿಂಗಲ್ ಥ್ರೆಡ್ ಬಂತಲ್ವಾ, ಅದನ್ನು ಲೈಟಾಗಿ ಎಳಿಬೇಕು, ಕೆಳಗೆ ಲೈಟಾಗಿ ಎಳಿಬೇಕು, ಜೋರಾಗಲ್ಲ. ಎಳೆದ ತಕ್ಷಣ ನಿಮಗೆ ಇನ್ನೊಂದು ಚೈನ್ ಕಾಣಿಸ್ತಾ ಇದೆ ನೋಡಿ, ಆ ಚೈನಿಂದ ನೀವು ವರ್ಕ್ ಮಾಡಬೇಕು. ಅದೇ ಸಿಂಗಲ್ ಥ್ರೆಡ್ಡಾಗಿ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಲೈಟಾಗಿ ಎಳೆದ್ರೆ ಇವಾಗ ಒಂದು ಮಿಸ್ಟೇಕ್ ಆಯ್ತಂದರೆ ಆ ಮಿಸ್ಟೇಕ್ ಜೊತೆಗೆ ನೀವು ವರ್ಕ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಯಾವ ಥರ ಆಲ್ಟ್ರ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕು. ಸರಿನಾ, ನೋಡಿ ತಿರ್ಗಾ ಪಂಚ್ ಮಾಡ್ತೀರಾ, ಕೆಳಗೆ ಸುತ್ತೀರಾ, ನಿಧಾನಕ್ಕೆ ಎಳೆದು ಲೈನ್ ಪಕ್ಕದಲ್ಲಿ ಒಂದು ಲಾಕ್, ಹಾಗೆ ಇಲ್ಲಿ ಎಳಿತೀರಾ. ಸೊ ಲೈನ್ ಪಕ್ಕದಲ್ಲಿ ಒಂದು ಲಾಕ್. ಸೊ ಸೇಮ್ ಪ್ರೊಸೀಜರಲ್ಲಿ ವರ್ಕ್ ಮಾಡಿ, ಚೆನ್ನಾಗಿ ವರ್ಕ್ ಮಾಡಿ, ದೊಡ್ಡ ಡಿಸೈನಲ್ಲಿ ವರ್ಕ್ ಮಾಡಿ. ಅರ್ಜೆಂಟ್ ಬೇಡ, ಪ್ರಾಪರಾಗಿ ವರ್ಕ್ ಮಾಡಿ. ಓಕೆನಾ, ಡಿಸೈನ್ಸ್ನ ಹುಡುಕಿ, ನಾನು ಡಿಸೈನ್ಸ್ ಎಲ್ಲಿ ತಗೋಬೇಕಂತಲೂ ಹೇಳಿದ್ದೀನಿ. ಆ ಡಿಸೈನ್ಸ್ನ ತಗೊಂಡು ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳಿ, ಟ್ರೇಸಿಂಗ್ ಮಾಡಿ. ಹಾಗೆ ಫ್ರೀ ಹ್ಯಾಂಡಲ್ಲಿ ಬರೆಯೋದಿದ್ರು ಬರೀರಿ, ತುಂಬ ಟ್ರೇಸಿಂಗ್ ಮಾಡಿಬಿಟ್ಟೆ ನೀವು ಬರಿಬೇಕಾಗುತ್ತೆ. ಓಕೆನಾ, ಸೊ ಇದೇ ಥರ ನೀವು ಕಂಟಿನ್ಯೂಸ್ ಆಗಿ ನೀವು ಇದೇ ಥರ ಚೈನ್ ಲೆಫ್ಟ್ ರೈಟ್ ಅಂತ ನೀವು ಚೈನ್ ಹಾಕ್ಕೊಂಡೇ ಹೋಗಬೇಕು. ಇವಾಗ ನಾವು ಫಾಸ್ಟಾಗಿ ವರ್ಕ್ ಮಾಡಿ ನೋಡೋಣ. ಓಕೆ,
ವರ್ಕ್ ಮಾಡಿದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಸೈಡಲ್ಲಿ ಏನಾದರೂ ಗೇಪ್ ಕಾಣಿಸ್ತಾ ಇತ್ತು ಅಂದರೆ ನಿಮಗೆ ಅದು ಸುತ್ತಿ ಒಂದು ಚೈನ್ ಕೊಟ್ಕೊಳ್ಳಿ. ನಾವು ಬೀಡ್ಸ್ ವರ್ಕೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ನಿಮಗೆ ಆ ಹೋಲ್ಸ್ ಬಂದು ಕಾಣಿಸಲ್ಲ, ಓಕೆನಾ. ಆದ್ದರಿಂದ ನೀವೇನು ಮಾಡ್ತೀರಾ ಅಂದರೆ ನನಗೆ ಥ್ರೆಡ್ ವರ್ಕೇ ಬೇಕು ಅಂತ ಕೇಳ್ತಾರೆ ತುಂಬ ಜನ. ಆವಾಗ ನಿಮ್ಗೆ ಏನಾದರೂ ಸಪೋಸ್ ಆ ಹೋಲ್ಸ್ ಕಾಣಿಸ್ತಾ ಇತ್ತು ಅಂದರೆ ನೀವು ಸುತ್ತಿ ಅದರೊಳಗೆ ಚೈನ್ ಸ್ಟಿಚ್ ಕೊಡ್ಬೋದು, ಓಕೆ. ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮ್ಗೆ ಬೋರ್ ಹೊಡಿತು ಅಂತಲೇ ಮ್ಯೂಸಿಕ್ ಕೊಡ್ತಾಯಿದ್ದೀನಿ ಸ್ವಲ್ಪ, ಓಕೆ. ಸೊ ಈ ಥರ ನೀವು ಸುತ್ತಿ ಚೈನ್ ಸ್ಟಿಚ್ ಕೊಡ್ಕೋಬೇಕು ಅದರೊಳಗೆ, ಆವಾಗ ನಿಮಗೆ ಆ ಹೋಲ್ಸ್ ಅನ್ನೋದು ಕಾಣಿಸಲ್ಲ, ಓಕೆನಾ ಫ್ರೆಂಡ್ಸ್. ಅರ್ಥ ಆಯಿತಾ? ಅರ್ಥ ಆಗಿಲ್ಲಂದರೆ ದಯವಿಟ್ಟು ಕೇಳಿ ಕಮೆಂಟ್ಸಲ್ಲಿ, ನಾನು ಹೇಳ್ತೀನಿ. ನಿಮಗೆ ಆರಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಓಕೆ. ಇದೇ ಥರ ನೀವು ಬಂದು ಚೈನ್ ಹಾಕ್ಕೊಂಡು ಹೋಗಬೇಕು, ಓಕೆನಾ. ಫುಲ್ ಚೈನ್ ಏನು ವರ್ಕ್ ಮಾಡಿದ್ದೀರೋ ಅದರೊಳಗೆ ನೀವು ಕರೆಕ್ಟಾಗಿ ವರ್ಕ್ ಮಾಡಿ, ನಿಧಾನಕ್ಕೆ ವರ್ಕ್ ಮಾಡಿ. ಆವಾಗ ನಿಮಗೆ ಸಿಲ್ಕ್ ಥ್ರೆಡ್ ಕಟ್ಟಾಗಲ್ಲ. ನೀವೇನಾದರೂ ಜೋರಾಗಿ ಕೆಳಗೆ ಟೈಟಾಗಿ ಇಟ್ಕೊಂಡು ಮೇಲೇನು ನೀಡಲ್ ಟೈಟಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ಥ್ರೆಡ್ ಕಟ್ಟಾಗೋಕ್ಕೆ ಚಾನ್ಸಸ್ ಇರುತ್ತೆ. ನೀವು ನಿಧಾನಕ್ಕೆ ಎರಡು ಇಟ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಸೊ ನೋಡಿ, ನಿಮಗೆ ಲೀಫ್ ಫಿಲ್ಲಿಂಗ್ ಸ್ವಲ್ಪ ಎಂಬೋಸ್ಡಾಗಿ ಎರಡು ಕಡೆ ಕಾಣಿಸ್ತಾ ಇದೆ ಅನಿಸುತ್ತೆ. ಲೀಫ್ ಫಿಲ್ಲಿಂಗಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಒಂದೊಂದಾಗಿ ನಮ್ಮ ಕ್ಲಾಸಲ್ಲಿ ನೋಡೋಣ. ನೀವು ವರ್ಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಔಟರ್ ಲೈನ್ ಬೀಡ್ಸ್ ಬೇಕಾದರೂ ಇಟ್ಕೋಬೋದು. ಬೀಡ್ಸ್ ಯಾವ ಥರ ವರ್ಕ್ ಮಾಡೋದು ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಒಂದು 2-3 ಕ್ಲಾಸ್ ಆದಮೇಲೆ ಕುರ್ತಾಸ್ ಮಾರ್ಕಿಂಗ್ ಬರುತ್ತೆ, ಎಲ್ಲನೂ ಅದನ್ನು ವರ್ಕ್ ಮಾಡಬೇಕು, ಓಕೆನಾ ಫ್ರೆಂಡ್ಸ್. ನೀವು ಔಟರ್ ಲೈನ್ ಏನು ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಔಟರ್ ಲೈನ್ ಬೀಡ್ಸ್ ಕೊಟ್ಟರೆ ಬೀಡ್ಸ್ ಕೊಡ್ಬೋದು, ಇಲ್ಲಾಂದರೆ ನೀವು ಚೈನ್ ಕೊಡೋದಿದ್ರು ಚೈನ್ ಕೊಡ್ಬೋದು. ಇವಾಗ ನಾನು ಚೈನ್ ಕೊಟ್ಟಿದ್ದೀನಿ. ಇದರಲ್ಲಿ ಈ ಚೈನ್ ಬಂದು ನಿಮಗೆ ಔಟರ್ ಲೈನಲ್ಲಿ ವರ್ಕ್ ಮಾಡೋದಾಗಿರುತ್ತೆ. ಇದಕ್ಕೆ ನೀವು ಬೀಡ್ಸ್ ಲೋಡ್ ಅದು ಎಲ್ಲನೂ ನಾವು ಔಟರ್ ಲೈನ್ ಹಾಕಿ ವರ್ಕ್ ಮಾಡೋಕ್ಕಾಗಲ್ಲ, ಓಕೆನಾ. ನೀವು ಫಸ್ಟ್ ಹಾಕಿರೋದನ್ನ ನೀವು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಬಿಗ್ನರ್ಸ್ಗೆ ಶೇಪಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಈ ಥರ ನಾನು ಚಿಕ್ಕದಾಗಿ ಹಾಕಿದ್ದೀನಿ. ನೀವು ಸ್ವಲ್ಪ ದೊಡ್ಡದಾಗಿ ಹಾಕಿ ಪ್ರಾಕ್ಟೀಸ್ ಮಾಡಿ. ಸೇಮ್ ಪ್ರೊಸೀಜರೇ ನೀವು ವರ್ಕ್ ಮಾಡಬೇಕು, ಆದರೆ ನಾವು ಇದರಲ್ಲಿ ಔಟರಲ್ಲಿ ನಾವು ಕೊಡ್ತೀವಿ ಅಷ್ಟೇ. ನಾವು ಅದು ಇನ್ನರಲ್ಲಿ ಪಂಚ್ ಮಾಡಿ ಬಟನ್ ಹೋಲ್ ಸ್ಟಿಚ್ ಥರ ಹೇಳಿದ್ವಲ್ಲ, ಇದು ನಾವು ಚೈನ್ ಹಾಕಿದ್ದೀವಲ್ಲ, ಚೈನ್ ಪಕ್ಕದಲ್ಲಿಂದ ಎಳಿತೀವಿ, ಓಕೆ. ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ, ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಿ, ಓಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಕೊಟ್ಟರೆ ನನ್ನ ವಿಡಿಯೋ ಫಸ್ಟ್ ಹೋಗುತ್ತೆ. ಸೊ ಲೈಕ್ ಕೊಡಿ. ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಇದೇ ಥರ ಫಿಲ್ಲಿಂಗ್ ಕೊಡ್ತಾನೆ ಇರಿ. ನಿಮಗೆ ಇದು ಒಂದು ಎಂಬೋಸ್ಡಾಗಿ ಕಾಣಿಸುತ್ತೆ, ಓಕೆ. ಸೊ ಪಂಚ್ ಮಾಡ್ತೀರಾ, ಎಳಿತೀರಾ, ಆಪೋಸಿಟಲ್ಲಿ ಲಾಕ್ ಹಾಕ್ತೀರಾ, ಓಕೆ. ತಿರ್ಗಾ ಈ ಸೈಡ್ ಬಂದು ನೀವು ಪಂಚ್ ಮಾಡಿ ಎಳೀರಿ, ಲಾಕ್ ಕೊಡಿ, ಪಂಚ್ ಮಾಡಿ ಎಳೀರಿ, ಲಾಕ್ ಕೊಡಿ. ಇದೇ ಪ್ರೊಸೀಜರ್ ಲೆಫ್ಟ್ ರೈಟ್ ಇದು ಎರಡರಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಓಕೆ. ಇದು ನಾವು ಲೀಫ್ ಫಿಲ್ಲಿಂಗ್ ಅಂತ ಹೇಳ್ತೀವಿ, ಓಕೆ. ಇದರಲ್ಲಿ ಸೆಂಟರಲ್ಲಿ ನಾವು ಡಿವೈಡ್ ಮಾಡಿದ್ವಲ್ಲ, ಆ ಸೆಂಟರಲ್ಲಿನೂ ನಾವು ಲೀಫ್ ಹಾಕ್ಬೋದು, ಅದು ಒಂಥರ ಕಾಣಿಸುತ್ತೆ. ಇದು ಲೀಫಲ್ಲಿ 2-3 ವೆರೈಟೀಸ್ ಇದೆ, ಒಂದೊಂದಾಗಿ ನೋಡೋಣ ನಾವು ಕ್ಲಾಸಲ್ಲಿ. ಸೊ ಈ ಥರ ನೀವು ವರ್ಕ್ ಮಾಡಿ. ನೀಡಲ್ನ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾನು ಬೀಡ್ಸ್ ಕ್ಲಾಸ್ಗೆ ಹೋಗೋದು. ಆಮೇಲೆ ಚೆನ್ನಾಗಿ ನೀಡಲ್ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಶೇಪು ಡಿಸೈನ್ ಅಂತ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ ಫ್ರೆಂಡ್ಸ್. ಸೊ ಆ ಥ್ರೆಡ್ನ ಹಾಗೇ ತಗೊಂಡು ಬಂದುಬಿಟ್ಟು ನೀವು ಚೈನ್ ಹಾಕ್ಕೋಬೋದು. ಅಲ್ಲಿ ಲಾಕ್ ಹಾಕ್ಬಿಟ್ಟು ತರಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಆ ಥ್ರೆಡ್ನ ಹಾಗೇ ತೊಗೊಂಡು ಬಂದು ಲಾಕ್ ಹಾಕಿ, ಓಕೆ. ಇವಾಗ ನಮಗೆ ಶಾರ್ಪ್ನೆಸ್ ಬೇಕಲ್ಲ, ಅದಕ್ಕೆ ಮೇಲೆ ಒಂದು ಚೈನ್ ಹಾಕಿ ಆ ಚೈನ್ ಹಾಗೇ ಕೆಳಗೆ ಎಳೆದ್ರೆ ನಿಮಗೆ ಲೀಫ್ ಥರ ಫಾರ್ಮ್ ಆಗುತ್ತೆ, ಓಕೆ. ಸೊ ನಾನು ಚಿಕ್ಕದಾಗಿ ಹಾಕಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ದೊಡ್ಡದಾಗಿ ಹಾಕಿದ್ರೆ ವಿಡಿಯೋ ಎಲ್ಲ ಲೆಂತ್ ಆಗುತ್ತೆ. ಸೊ ಚಿಕ್ಕದಾಗಿ ಹಾಕಿದ್ದೀನಿ, ನೀವು ದೊಡ್ಡದಾಗಿ ಹಾಕಿ ಪ್ರಾಕ್ಟೀಸ್ ಮಾಡಿ. ದೊಡ್ಡದಂದರೆ ತುಂಬ ದೊಡ್ಡದು ಹಾಕಬೇಡಿ, ಓಕೆ. 1/2 ಇಂಚ್ 1 ಇಂಚ್ ಒಳಗೆ ಹಾಕಿ. ಎರಡಾಗಿ ನಾವು ವರ್ಕ್ ಮಾಡೋದ್ರಿಂದ ಇದು 1 ಇಂಚಲ್ಲಿ ಮಾಡ್ಬೋದು. ಎರಡು ಪಕ್ಕ ಸೇರಿ 1 ಇಂಚಲ್ಲಿ ಮಾಡಬೇಕು, ಓಕೆ.
ಇವಾಗ ಏನಾದರೂ ಸ್ವಲ್ಪ ಥ್ರೆಡ್ ಏನಾದರೂ ನಿಮ್ಮ ಮೇಲೆ ಕಾಣಿಸ್ತಾ ಇದೆ ಅನಿಸಿದ್ರೆ ಅದು ಕೆಳಗೆ ನೀಡಲಿಂದ ಹಾಗೆ ಥ್ರೆಡ್ನ ಕೆಳಗೆ ಎಳೆದು ಬಿಡಿ, ಓಕೆನಾ. ಈ ಥರನೇ ನೋಡಿ, ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ ಫ್ರೆಂಡ್ಸ್. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ. ಸೊ ವಿತೌಟ್ ಝೂಮಲ್ಲಿ ನೋಡಿ ಯಾವ ಥರ ಇದೆ ಅಂತ ಲೀಫು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್, ಓಕೆನಾ. ಇದು ಯಾವ ಶೇಪಲ್ಲಿ ನಾವು ವರ್ಕ್ ಮಾಡಬೇಕು ಅಂದರೆ, ನೀವು ಲೀಫಲ್ಲೇ ನೀವು ಫಿಲ್ ಮಾಡಬೇಕಾದ್ರೆ ತುಂಬ ಡಿಸೈನ್ಸ್ನ ಲೀಫು ಮ್ಯಾಂಗೋಸ್ ಇದರಲ್ಲೇ ಕೊಡೋದು. ಸೊ ನೀವು ಮ್ಯಾಂಗೋನಲ್ಲೂ ಟ್ರೈ ಮಾಡ್ಬೋದು, ಓಕೆನಾ. ನಾನು ಲೀಫ್ ಕೊಡ್ತೀನಿ, ನೀವು ಒಂದು ಮ್ಯಾಂಗೋನಲ್ಲೂ ಚಿಕ್ಕದಾಗಿ ಹಾಕಿ ಟ್ರೈ ಮಾಡಿ, ಓಕೆ. ಸೊ ಈ ಲೀಫ್ ಫಿಲ್ಲಿಂಗಲ್ಲಿ ನೀವು ಫಿಲ್ ಕೊಡಿ, ಎರಡು ಮಾಡಿ, ಒಂದು ಈ ಥರದ್ರಲ್ಲಿ ಮಾಡಿ, ಒಂದು ಮ್ಯಾಂಗೋನಲ್ಲಿ ಮಾಡಿ. ಮ್ಯಾಂಗೋನಲ್ಲಿ ಬಂದುಬಿಟ್ಟು ಔಟರ್ ಲೈನ್ ಕೊಟ್ಟು ಮಾಡಿ, ಓಕೆನಾ. ಇದೇ ಥರ ನನ್ನ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ, ನನ್ನ ಕ್ಲಾಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತು ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.